ದಶಮಸ್ಯ ವಿಶುದ್ಧ್ಯರ್ಥಂ ನವಾನಾಮಿಹ ಲಕ್ಷಣಂ ವರ್ಣಯಂತಿ ಮಹಾತ್ಮಾನಃ ಶ್ರುತೇನಾರ್ಥೇನ ಚ ಅಂಜಸಾ. ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರಸ್ಯ ಮಾಘಮಾಸಸ್ಯ ಕೃಷ್ಣಪಕ್ಷಸ್ಯ ಏಕಾದಶ್ಯಾಂ अस्यां तिथौ द्वितीये स्कन्धे दशमे अध्याये अथात्र सप्तमः श्लोकः ಎರಡನೇ ಸ್ಕಂದದ 10ನೇ ಅಧ್ಯಾಯದ 7ನೇ ಶ್ಲೋಕः सर्वैरस्माभिः श्रूयते. तथा च भगवतः उपे ओष्यते. भगवतः उप खलु वासः अनेनैव श्रवणेन मननेन ध्यानेन च भवेत्. महात्मानः दशमस्य तत्त्वस्य ब्रह्मणः विशुद्ध्यर्थमेव तल्लक्षणभूतानां नवानां लक्षणमपि वर्णयन्ति. अतीतेषु 6 श्लोकेषु 9 तत्त्वानि समवर्ण्यन्ते. अथात्र 7मे श्लोके भगवान् बादरायणः दशमं तत्त्वं परं ब्रह्म परमात्मानं समवर्णत्. आभासश्च निरोधश्च यतस्तत्रयमीयते स आश्रयः परं ब्रह्म परमात्मेति शब्दते इति श्लोकेन. अत्र च भगवतः लक्षणानि प्रदर्शयामास भगवान् वेदव्यास भागवतकारः. यथा अयमेव सूत्रकाररूपेण जन्माद्यस्य यतः इति अस्य ब्रह्मणः लक्षणानि सूत्रयामास. ಈ 7ನೇ ಶ್ಲೋಕದಲ್ಲಿ ಇವತ್ತು ನಾವು ಆಶ್ರಯ ಅನಿಸಿಕೊಂಡಿರುವ 10ನೇ ತತ್ವವಾದ ಭಗವಂತನ ಕುರಿತು ನೋಡೋರಿದ್ದೇವೆ. 9 ತತ್ವಗಳ ಜ್ಞಾನ ನಮಗೆ ಯಾಕಾಗಬೇಕು ಅಂದರೆ 10ನೇ ತತ್ವದ ಶುದ್ಧಿಗಾಗಿ ಅಂತ ಬಂತು. 10ನೇ ತತ್ವವಾದ ಭಗವಂತನನ್ನು ಸರಿಯಾಗಿ ತಿಳಿಯಬೇಕಾದ್ರೆ ಅವನ ಅನುಗ್ರಹದಿಂದ ಅವನ ಪ್ರೇರಣೆಯಿಂದ ಆಗುವಂತಹ 9 ತತ್ವಗಳನ್ನು ನಾವು ತಿಳಿಯಬೇಕಾಗ್ತದೆ. ಅದನ್ನು ಭಾಗವತದ ಈ 2ನೇ ಶ್ಲೋಕ ಹೇಳಿದೆ. ಸರ್ಗ ವಿಸರ್ಗ ಸ್ಥಾನ ಪೋಷಣ ಊತಿ ಮನ್ವಂತರ ಈಶಾನುಕಥ ನಿರೋಧ ಮುಕ್ತಿ ಇತ್ಯಾದಿಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಆಶ್ರಯ ಅನಿಸಿಕೊಂಡಿರುವ ಭಗವಂತನನ್ನು ಕೂಡ ಸರಿಯಾಗಿ ತಿಳಿಯಲಿಕ್ಕೆ ಸಾಧ್ಯ. ಹೀಗೆ ತಿಳಿಯುವುದೇ ಭಗವಂತನ ಉಪವಾಸ. ಏಕಾದಶಿ ದಿವಸ ಉಪವಾಸ ಮಾಡಬೇಕು. ಭಗವಂತನ ಸಮೀಪದಲ್ಲಿ ಅಂದರೆ ಭಗವಂತನ ಸಮೀಪದಲ್ಲಿ ವಾಸ ಮಾಡಬೇಕು ಅಂದರೆ ಮಾನಸಿಕವಾಗಿ ಭಗವಂತನನ್ನ ನಾವು ಧರಿಸಬೇಕು. ಭಗವಂತನನ್ನು ಮನಸ್ಸಿನಲ್ಲಿ ಹೊತ್ತು ಅವನ ಲಕ್ಷಣಗಳನ್ನ, ಈ ಸರ್ಗ ಅನುಸರ್ಗ ಮೊದಲಾದ ಲಕ್ಷಣಗಳನ್ನ ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಹಾಗೆ ಧ್ಯಾನ ಮಾಡಬೇಕು. ಅದೇ ಲಕ್ಷಣದ ಜ್ಞಾನವೇ ಲಕ್ಷ್ಯದ ಜ್ಞಾನಕ್ಕೆ ಕಾರಣ. ಜನ್ಮಾದ್ಯಸೇತಃ ಅಂತ ಸೂತ್ರಕಾರರು, ಇದೇ ವೇದವ್ಯಾಸರು ಏನು ಭಗವಂತನ ಲಕ್ಷಣಗಳನ್ನು ಬ್ರಹ್ಮಸೂತ್ರದ ಗ್ರಂಥದ 1ನೇ ಅಧ್ಯಾಯದ 1ನೇ ಪಾದದ 2ನೇ ಸೂತ್ರದಲ್ಲಿ ಹೇಳಿದ್ದಾರೆ. ಅವರೇ ಇಲ್ಲಿ ಈ 7ನೇ ಶ್ಲೋಕದಲ್ಲಿ ಆ ಭಗವಂತನ ಆಶ್ರಯ ಅನಿಸಿಕೊಂಡಿರುವ 10ನೇ ತತ್ವವಾದ ಭಗವಂತನ ಲಕ್ಷಣವನ್ನು ಕೂಡ ಹೇಳಿಕ್ಕೆ ಹೊರಟಿದ್ದಾರೆ. ಈ 7 ಶ್ಲೋಕಗಳಿಂದ, ಈ ಹಿಂದಿನ 6 ಶ್ಲೋಕಗಳಿಂದ ಭಗವಂತನ ಲಕ್ಷಣಗಳನ್ನು ಒಂದಿಷ್ಟು ಅವರು ಹೇಳಿದರು. ಈಗ ಅವನ ಕುರಿತಾಗಿ ಆಶ್ರಯ ಎಂಬ ಶಬ್ದವನ್ನೇ ತಗೊಂಡು ಅವನ ಕುರಿತಾಗಿ ವರ್ಣನೆ ಮಾಡ್ತಿದ್ದಾರೆ.
ಇದನ್ನ ಅನೇಕ ಜನ ಜ್ಞಾನಿಗಳು ಸೃಷ್ಟಿಯಾದ ಅಷ್ಟವನ್ನು ಮಾಡುವ ಭಗವಂತನ ಲಕ್ಷಣ ಪರವಾಗಿಯೇ ವ್ಯಾಖ್ಯಾನ ಮಾಡಿದ್ದಾರೆ. ಇತ್ತೀಚಿನವರು ಕೂಡ ಉತ್ಪತ್ತಿ, ನಾಶ, ಅದರ ಪಾಲನೆ, ಅದರ ಬಂಧ, ಮೋಕ್ಷ, ಅಜ್ಞಾನ, ಜ್ಞಾನ, ಮುಕ್ತಿ ಮೊದಲಾದ 8 ಹೇಳ್ತಾರೆ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ ಪುರುಷ ಯಸ್ಮಾತ್ ಸ ಹರಿರೇಕರಾಟ್ ಅಂತ ಅಲ್ಲಿ ಹೇಳಿದಂತೆ ಇಲ್ಲಿಯೂ ಕೂಡ ವರ್ಣನೆ ಮಾಡಿದ್ದಾರೆ. ಎಲ್ಲವನ್ನೂ ಬಾಯಿ ಬಿಟ್ಟು ಹೇಳದೇ ಇರಬಹುದು, ಆದರೆ ಭಗವಂತನ ಲಕ್ಷಣವನ್ನು ಹೇಳುವ ಒಂದು ಮಾತೇ ಇದು ಅಂತ ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೇನು ಅರ್ಥ ಅನ್ನೋದನ್ನ ಈಗ ಸರಳವಾಗಿ ಒಂದು ಬಾರಿ ನೋಡೋಣ. ಭಾಗವತ ತಾತ್ಪರ್ಯ ಇದೆ ಇದಕ್ಕೂ ಕೂಡ, ಅದನ್ನು ನೋಡೋಣ. ಪ್ರಪಂಚಕ್ಕೆ ಜ್ಞಾನ, ಅದರ ನಾಶ, ಸೃಷ್ಟಿ, ಸ್ಥಿತಿ ಇತ್ಯಾದಿಗಳನ್ನು ಮಾಡುವಿಕೆ ಯಾವ ವ್ಯಕ್ತಿಯ ಲಕ್ಷಣವೋ ಅಂಥ ಲಕ್ಷಣವುಳ್ಳ ಪರಬ್ರಹ್ಮನೇ ಇಲ್ಲಿ ಆಶ್ರಯ, ಅವನೇ ಪರಮಾತ್ಮ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಆ ಶ್ಲೋಕದ ಒಂದು ಸರಳವಾದಂಥ ಅರ್ಥ. ಇವೆಲ್ಲವೂ ಯಾರ ಲಕ್ಷಣ ಅಂತಾನೆ ಪುರಾಣಿಕಾಚಾರ್ಯರಲ್ಲಿ ಅನುವಾದ ಮಾಡಿದ್ದಾರೆ. ಕೆಲವು ಕಡೆ ಆ ಲಕ್ಷಣ ಅಂತ ಅವ್ರು ಹೇಳಲಿಲ್ಲ, ಇನ್ನೊಂದು ಕಡೆ ಭಾಗವತ ತಾತ್ಪರ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಥರ ಅವ್ರು ಹೇಳಲಿಲ್ಲ. ಆದರೆ ಹಾಗೆ ಅದನ್ನು ತಿಳ್ಕೊಳ್ಬೇಕಷ್ಟೆ. ಹಿಂದೆ ನಾವು ಹಿಂದಿನ ಶ್ಲೋಕದಲ್ಲಿ ನಿರೋಧ ಮತ್ತು ಮುಕ್ತಿ ಬಗ್ಗೆ ನೋಡಿದ್ದೇವೆ. ನಿರೋಧ ಅಂದ್ರೆ ಸೃಷ್ಟಿಯ ಪೂರ್ವಾವಸ್ಥಾ, ಮುಕ್ತಿ ಅಂದ್ರೆ ಮುಕ್ತಿ ಆಗುವಿಕೆನೆ, ಅದು ಗೊತ್ತಿದ್ದೇ ಇದೆ ನಮಗೆ. ಅದರ ಜೊತೆಗೆ ಪಾಲನವನ್ನು ಕೂಡ, ನಡುವಿನ ಸೃಷ್ಟಿಯ ಅವಸ್ಥೆಯನ್ನು ಕೂಡ ಇಟ್ಕೊಳ್ಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ಅಲ್ಲಾದ್ರೂ ಇಟ್ಕೋಬಹುದು, ಈ ಶ್ಲೋಕದಲ್ಲಿ ಆದರೂ ಇಟ್ಕೋಬಹುದು. ಅಂತೂ ಈ ಎಲ್ಲ ಶ್ಲೋಕಗಳಿಂದ ಕರ್ತೃವಾದ ಭಗವಂತನನ್ನು ಅರಿಯುವುದೇ ದೊಡ್ಡ ಸಂಗತಿ. ವಿಶುದ್ಧಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಸ್ವಚ್ಛವಾಗಿ ಅರಿಯುವುದು, ಶುದ್ಧವಾದ ರೀತಿಯಿಂದ ಅರಿಯುವುದು, ಪ್ರಮಾಣ ಪುರಸ್ಸರವಾಗಿ ಅರಿಯುವುದು, ಅರಿತು ಮನಃಶುದ್ಧಿಯನ್ನು ಮಾಡಿಕೊಳ್ಳುವುದು, ಇದು ಅದರ ಉದ್ದೇಶ. ಶ್ಲೋಕದಲ್ಲಿ ಆಭಾಸ ಮತ್ತು ನಿರೋಧ ಅಂತ ಶಬ್ದ ಇದೆ. ಆಭಾಸ ಅಂದ್ರೆ ಜ್ಞಾನ ಅಂತ ಅರ್ಥ, ನಿರೋಧ ಅಂದ್ರೆ ಲಯ ಅಂತ ಅರ್ಥ. ಇದೇ ಸಂಸ್ಕೃತದ ವೈಶಿಷ್ಟ್ಯ. ಹಿಂದಿನ ಶ್ಲೋಕದಲ್ಲಿ ನಿರೋಧ ಅಂದ್ರೆ ಪ್ರಳಯ ಅಂತ ಅರ್ಥ ಹೌದು, ಆದರೂ ಸೃಷ್ಟಿಯ ಪೂರ್ವಾವಸ್ಥಾ ಅಂತ ಹಿಂದಿನ ಶ್ಲೋಕದಲ್ಲಿ ಅರ್ಥ ಆಗಿತ್ತು. ಜೀವ ತನ್ನೆಲ್ಲ ಶಕ್ತಿಗಳನ್ನು ತನ್ನೊಳಗೆ ಹುದುಗಿಸಿಟ್ಟುಕೊಂಡು ಭಗವಂತನಲ್ಲಿ ಮಲಗುವುದು ಅಂತ ಅನ್ನೋದು ನಿರೋಧ ಅನ್ನೋ ಶಬ್ದಕ್ಕೆ ಅರ್ಥ ಆಗಿತ್ತು. ಇಲ್ಲಿ ನಿರೋಧ ಅಂದ್ರೆ ಲಯ. ಆಭಾಸಶ್ಚ ನಿರೋಧಶ್ಚ ಎಂಬ ಶಬ್ದದಿಂದ ಒಂದು ಜ್ಞಾನ ಮತ್ತು ಲಯ ಎರಡನ್ನೂ ಕೂಡ ಇಟ್ಕೊಳ್ಬೇಕು. ಸರಿ, ಅದರಿಂದ ತಿಳ್ಕೊಳ್ಬೇಕಾದದ್ದೇನು? ಸೃಷ್ಟಿ ಮತ್ತು ಪಾಲನೆ ಅದನ್ನು ಕೂಡ ಉಪಲಕ್ಷಣತೆಯ ತಿಳ್ಕೊಳ್ಬೇಕು ಅಂತ ಯಾದವಾರರು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಆಭಾಸ ಅಂದ್ರೆ ಜ್ಞಾನ, ನಿರೋಧ ಅಂದ್ರೆ ಲಯ. ಯದ್ಬಲಾತ್, ಅದು ಭಾಗವತ ತಾತ್ಪರ್ಯದಲ್ಲಿ ಯದ್ಬಲಾತ್, ಯಾವ ಭಗವಂತನ ಬಲದಿಂದ ಅಂತ ಅದನ್ನ ಮಾಡಿದ್ದಾರೆ. ಈಗಲೇ ಭಾಗವತ ತಾತ್ಪರ್ಯದ ಅರ್ಥವನ್ನು ಕೂಡ ನಾವು ನೋಡಿಬಿಡೋಣ. ಸೃಷ್ಟಿ ಸ್ಥಿತಿ ಅಪ್ಯಯ ಆಭಾಸಾಹ ಯದ್ಬಲಾದ್ಯತ್ರ ಚ ಸ್ಥಿತಾಃ ತದ್ಬ್ರಹ್ಮ ಜಗದಾಧಾರಂ ವಾಸುದೇವಂ ವಾಸುದೇವೇತಿ ತದ್ವಿದುಹು ಅಂತ ಭಾಗವತ ತಂತ್ರ. ಭಾಗವತ ತಂತ್ರ ಮತ್ತು ತಂತ್ರ ಭಾಗವತ ಇವೆರಡು ಕೂಡ ಭಾಗವತ ಗ್ರಂಥದ ಅಧ್ಯಯನಕ್ಕೆ ಬೇಕಾದ ಎರಡು ಕೀಲಿ ಕೈಗಳು. ಶ್ಲೋಕದಲ್ಲಿ, ಭಾಗವತ ಶ್ಲೋಕದಲ್ಲಿ ಆಭಾಸ ಅಂದ್ರೆ ಜ್ಞಾನ, ನಿರೋಧ ಅಂದ್ರೆ ಪ್ರಳಯ ಅಂತ ಇಷ್ಟೇ ಇದೆ. ಆದರೆ ಆಚಾರ್ಯರು ಸೃಷ್ಟಿ ಸ್ಥಿತಿಯನ್ನೂ ಇಟ್ಕೊಳ್ರಿ ಅಂತ ಒಟ್ಟು 4 ಬಗ್ಗೆ ಹೇಳಿದ್ದಾರೆ. ಸೃಷ್ಟಿ ಸ್ಥಿತಿ ಅಪ್ಪೆಯ ಅಂದ್ರೆ ಪ್ರಳಯ, ಆಭಾಸ ಅಂದ್ರೆ ಜ್ಞಾನ. ಯದ್ಬಲಾತ್, ಯಾವ ಭಗವಂತನ ಅನುಗ್ರಹದಿಂದ, ಯತ್ರ ಭಗವಂತನ ಅನುಗ್ರಹದಿಂದ ಆಗಿ, ಯತ್ರ ಆ ಭಗವಂತನಲ್ಲೇ ಇರ್ತವೆ ಆ ಎಲ್ಲ ಕ್ರಿಯೆಗಳು. ಕ್ರಿಯೆಗಳು ಆಗುವುದು ಭಗವಂತನಲ್ಲೇ, ಆಗುವುದು ಈ ಜಗತ್ತಿಗೆ ಸಂಬಂಧಪಟ್ಟಂತೆ ಸೃಷ್ಟಿ, ಅದರ ಪಾಲನೆ, ಅದರ ನಾಶ ಮತ್ತು ಅದಕ್ಕೆ ಜ್ಞಾನ. ಆದರೆ ಭಗವಂತನ ಆಶ್ರಯದಲ್ಲೇ ಇವು ಆಗುವು.
ಇದು ತುಂಬಾ ಸುಂದರವಾದಂತಹ ಒಂದು ಶಬ್ದ, ನಾವು ಗಮನಿಸಬೇಕಾದ ಶಬ್ದ. ಒಂದು ಪ್ರವಚನ ನಡೆಯಿತು, ಒಂದು ಸಂಗೀತ ಕಾರ್ಯಕ್ರಮ ನಡೆಯಿತು. ಎಲ್ಲಿ ನಡೆಯಿತು ಅಂದ್ರೆ ಸಭಾಂಗಣದಲ್ಲಿ ನಡೀತದೆ. ಯಾರ ಆಶ್ರಯದಲ್ಲಿ ನಡೆಯಿತು ಅಂತ ಕೇಳಿದ್ರೆ ಒಂದು ಯಾವುದೋ ಸಂಘ ಸಂಸ್ಥೆ, ಒಂದು ಮಠ, ಅದರ ಆಶ್ರಯದಲ್ಲಿ ನಡೀತು ಅಂತ ಹೇಳ್ತಿರ್ತಾರೆ. ಆ ಥರ ಸಂಗೀತ ಕಚೇರಿ ಅಥವಾ ಪ್ರವಚನ ಕಾರ್ಯಕ್ರಮ ಇದನ್ನೆಲ್ಲ ನಡೆಸುವವರು ವಿದ್ವಾಂಸರು ಯಾರೋ, ಕೇಳುವವರು ಶ್ರೋತೃಗಳು. ಹೇಳುವವರು, ಕೇಳುವವರು ಮತ್ತೆ ನಡೆಯುವ ಕಾರ್ಯಕ್ರಮ ನಡೆಯುವ ಜಾಗ, ಇವಿಷ್ಟು ಮೂರು. ಈ ಮೂರಕ್ಕೂ ಕೂಡ ಆಶ್ರಯ ಕೊಟ್ಟವರು ಯಾರು? ಆ ಸಂಘ ಸಂಸ್ಥೆ ಅಥವಾ ಮಠ. ಹಾಗೆ ಜಗತ್ತಿನ ಸೃಷ್ಟಿ ನಡೀತದೆ, ಅದರ ಪಾಲನೆ ನಡೀತದೆ, ಅದರ ನಾಶ ನಡೀತದೆ, ಜಗತ್ತಿಗೆ ಜ್ಞಾನ ಸಿಗ್ತದೆ, ಅಜ್ಞಾನವೂ ಸಿಗ್ತದೆ, ಇಲ್ಲಿ ಮತ್ತೇನೇನೋ ಸಿಗ್ತದೆ. ಅವೆಲ್ಲ ಭಗವಂತನ ಅನುಗ್ರಹದಿಂದ ಆಗ್ತವೆ, ಜಗತ್ತಿಗೆ ಆಗ್ತವೆ. ಎಲ್ಲಿ ಆಗ್ತವೆ? ದೇಶ ಕಾಲಗಳಲ್ಲಿ. ಅದಕ್ಕೊಂದು ದೇಶ ಇದೆ, ಅದಕ್ಕೊಂದು ಕಾಲ ಇದೆ. ದೇಶ ಕಾಲಗಳು ಕೂಡ ಇರುವುದು ಎಲ್ಲಿ ಅಂದ್ರೆ ಎತ್ತರ, ಯಾವ ಭಗವಂತನ ಆಶ್ರಯದಲ್ಲೇ ಅವಿರೋದು. ಹೀಗೆ ಯಾರ ಅನುಗ್ರಹದಿಂದ ಯಾರನ್ನ ಆಶ್ರಯಿಸಿ ಆಗ್ತಾವೋ ತತ್ ಬ್ರಹ್ಮ, ಆ ಬ್ರಹ್ಮವನ್ನ, ಜಗದಾಧಾರವಾದ ಬ್ರಹ್ಮವನ್ನ ವಾಸುದೇವ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂತ ಅದರ ಅರ್ಥ. ಅದನ್ನು ಯಾದವಾರ್ಯರು ಅತಯೇವ ಯತ್ರ ಯತ್ರಾಪಿ ಸ್ಥಿತಾಃ ತತ್ಪ್ರಯತ್ನಜನ್ಯತ್ವೇನ ಸಂಬಂಧೇನ ಸೃಷ್ಟ್ಯಾದಯ ತತ್ರಾಪಿ ವರ್ತಂತೆ ಇತ್ಯಾಶಯ. ಜಗತ್ತಿನ ಸೃಷ್ಟಿ, ಅದರ ಪಾಲನೆ, ಅದರ ನಾಶ, ಜ್ಞಾನಾಜ್ಞಾನ ಆಗುವುದೆಲ್ಲ ಆಯಾ ಜಗತ್ತಿನ ಜಡಗಳು, ಚೇತನಗಳು ಅವುಗಳಿಗೆ ಸಂಬಂಧಪಟ್ಟಂತೆ ಆಗ್ತಿರ್ತದೆ. ಆದರೆ ಎಲ್ಲವೂ ಕೂಡ ಭಗವಂತನ ಪ್ರಯತ್ನದಿಂದ ಆಗುವುದರಿಂದ ಆ ಪರಂಪರಾ ಸಂಬಂಧದಿಂದ ಭಗವಂತನಲ್ಲಿವೆ. ಜಗತ್ತಿನಲ್ಲಿ ತರ್ಕಶಾಸ್ತ್ರ ಇತ್ಯಾದಿಗಳನ್ನು ಓದಿದವರಿಗೆ ಗೊತ್ತಿದೆ. ಸಮವಾಯ ಸಂಬಂಧ, ಸಂಯೋಗ ಸಂಬಂಧ, ಇವನ್ನೆಲ್ಲ ಸಾಕ್ಷಾತ್ ಸಂಬಂಧಗಳು ಅಂತ ಹೇಳ್ತಿರ್ತಾರೆ. ಉಳಿದಿದ್ದು ಯಾವುದೋ ಪರಂಪರಾ ಸಂಬಂಧ ಅಂತ ಕೆಲವು ಕಡೆ ಹೇಳ್ತಿರ್ತಾರೆ. ಆ ಪರಂಪರಾ ಸಂಬಂಧ ಅನ್ನೋದೊಂದು ಗೌಣವಾದ ಸಂಬಂಧ ಆಗ್ತದೆ ಈ ಜಗತ್ತಿನಲ್ಲಿ. ಆದರೆ ಭಗವತ್ ಪ್ರಯತ್ನ ಜನ್ಯತ್ವೇನ ಸೃಷ್ಟಿ, ಸ್ಥಿತಿ, ಸಂಹಾರ, ಜ್ಞಾನ, ಅಜ್ಞಾನ ಎಲ್ಲವೂ ಭಗವಂತನಲ್ಲಿವೆ ಅಂತ ಹೇಳಿದಾಗ ಆ ಪರಂಪರಾ ಸಂಬಂಧವೂ ಕೂಡ ಮುಖ್ಯ ಸಂಬಂಧವೇ ಆಗ್ತದೆ ಭಗವಂತನಲ್ಲಿ. ಇದೇ ಭಗವಂತನ ವೈಶಿಷ್ಟ್ಯ. ಜಗತ್ತಿನಲ್ಲಿ ಯಾವುದೆಲ್ಲವೂ ಬೇರೆ ಬೇರೆ ರೀತಿಯಾಗಿ ಆಗ್ತದೋ, ಬೇರೆ ಬೇರೆ ರೀತಿಯಾಗಿ ನಮಗೆ ತಿಳಿದು ಬರ್ತದೋ, ಅದೆಲ್ಲವೂ ಕೂಡ ಭಗವಂತನಲ್ಲಿ ಅನ್ವಿತ ಆದಾಗ, ಭಗವಂತನಿಗೆ ಸಂಬಂಧಪಟ್ಟಂತೆ ನಾವು ಮನನಕ್ಕೆ ಒಳಪಡಿಸಿದಾಗ ಅದು ಬೇರೆ ರೀತಿಯಾಗೇ ಇರ್ತದೆ. ಇಲ್ಲಿ ಅಪ್ರಧಾನ ಅನಿಸ್ಕೊಂಡದ್ದು ಅವನಲ್ಲಿ ಪ್ರಧಾನ ಆಗಿಬಿಡ್ತದೆ. ಹೀಗವನು ಸರ್ವಸಾಧಾರಣನಾದಂಥ ಕಾರಣ. ದೇಶ, ಅದರ ಆಶ್ರಯ ಅನ್ನೋ ಶಬ್ದವನ್ನು ಬಳಕೆ ಮಾಡಿದ್ದೆ ಅದಕ್ಕಾಗಿ. ದೇಶಕ್ಕೆ ಅವನಾಶ್ರಯ, ಕಾಲಕ್ಕೆ ಅವನಾಶ್ರಯ, ಜೀವರಿಗೆ ಅವನಾಶ್ರಯ. ಆ ಜೀವರಿಗಾಗುವ ಕ್ರಿಯೆಗಳು ಉತ್ಪತ್ತಿ, ಸ್ಥಿತಿ, ಸಂಹಾರ, ನಿಯತಿ, ಜ್ಞಾನ, ಆವೃತ್ತಿ, ಬಂಧ, ಮೋಕ್ಷ ಎಲ್ಲವೂ ಕೂಡ ಅವನ ಆಶ್ರಯದಲ್ಲೇ ಆಗೋದು. ಅದಕ್ಕಾಗಿ ಅವನನ್ನ ಆಶ್ರಯ ಅಂತ ಹೇಳ್ತಾರೆ. ಹಾಗಾದ್ರೆ ಆಶ್ರಯ ಅಂದ್ರೆ ಜಗತ್ತಿನ ಸೃಷ್ಟಿಯಾದಿಗಳಿಗೆ ಆಶ್ರಯ ಅಂತ ವ್ಯಾಖ್ಯಾನ ಮಾಡಿದಂಗೆ ಆಗ್ತದೆ. ಭಾಗವತ ಶ್ಲೋಕ ಸ್ವಲ್ಪ ವಿಚಿತ್ರವಾಗಿದೆ. ಆಭಾಸಶ್ಚ ನಿರೋಧಶ್ಚ. ಆಭಾಸ ಅಂದ್ರೆ ಜ್ಞಾನ, ನಿರೋಧ ಅಂದ್ರೆ ಪ್ರಳಯ. ಸರಿ, ಹಾಗಾದ್ರೆ ಮೂರು ಅಂತಿದೆ, ಯತಸ್ತತ್ರಯಮೀಯತೆ ಅಂತ. ಆ ಮೂರು ಅಂದ್ರೆ ಯಾವುದು? ಅದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಭಾಗವತ ತಾತ್ಪರ್ಯದಲ್ಲಿ ಸೃಷ್ಟಿ ಮತ್ತು ಸ್ಥಿತಿ ಅಂತ ಎರಡನ್ನೇನೆ ಉಪಲಕ್ಷಣತೆಯ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅವು ಸೂಚಿತ. ಶಾಬ್ದಿಕವಾಗಿ ಭಾಗವತದಲ್ಲಿ ಹೇಳಿದ ಹೋದ್ರು ಕೂಡ ಅದು ಸೂಚಿತ. ಆ ಸೃಷ್ಟಿ ಸ್ಥಿತಿ ಎರಡೂ ಸೇರಿ ಒಂದು ಪರಿಗಣನೆ ಮಾಡ್ತಾರೆ. ಆಭಾಸ ಎರಡನೇದ್ದು, ಮೂರನೇದ್ದು ನಿರೋಧ, ಒಟ್ಟು ಮೂರು. ಅತಯೇವ ತತ್ರಯಮಪಿ ಉಪಲಕ್ಷತೆಯ ಕ್ರೋಢೀಕೃತಂ. ಸೃಷ್ಟಿ ಸ್ಥಿತ್ಯಾಖ್ಯ ವಸ್ತು ಅತ್ರ ಏಕತ್ವೇನ ವಿವಕ್ಷಿತಂ. ಸೃಷ್ಟಿ ಸ್ಥಿತಿ ಇವೆರಡನ್ನು ಸೇರಿ ಒಂದು ಅಂತ ತಗೊಂಡಿದ್ದಾರೆ ಅಂತ ಯಾದವಾರ್ಯರು ಬರೆದಿದ್ದಾರೆ. ಅವೆರಡು ಸೃಷ್ಟಿ ಸ್ಥಿತಿಗಳು ಎರಡೂ ಸೇರಿ ಒಂದು. ಆಭಾಸ ಎರಡನೇದ್ದು, ನಿರೋಧ ಮತ್ತು ಆಭಾಸ ಮತ್ತು ನಿರೋಧ ಒಟ್ಟು ಹೀಗೆ ಮೂರಾಗ್ತವೆ. ತಥಾಚ ಪೂರ್ವೋಕ್ತಂ ತ್ರಯಂ, ಒಟ್ಟು ಮೂರು ಭಾಗವತ ಹೇಳುವಂತೆ. ಆಭಾಸ ಒಂದು, ನಿರೋಧ ಒಂದು, ಸೃಷ್ಟಿ ಮತ್ತು ಸ್ಥಿತಿಗಳು ಮೂರನೇದು. ಈ ಮೂರು ಕೂಡ ಯತಃ ಯತ್ರ ಕರ್ತೃತ್ವೇನ,
ಯಾವ ಕರ್ತೃವಾದ ಭಗವಂತನಿಂದ ಆಗ್ತವೆ, ಅವನಲ್ಲೇ ಅವು ಆಶ್ರಿತವಾಗಿ ಇರ್ತವೆ. ಆದಮೇಲೂ ಕೂಡ ಆ ಕ್ರಿಯೆಗಳೆಲ್ಲವೂ ಅವನಿಗೆ ಸಂಬಂಧಪಟ್ಟದ್ದು. ಹಾಗೆ ಅವನು ಲಕ್ಷಣ ಎಂಬುದಾಗಿ ವೇದಾದಿಗಳಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಅವನು ಆಶ್ರಯ. ಜಗತ್ಕರ್ತೃತ್ವಾದಿ ಆಶ್ರಯತ್ವಾತ್ ಜಗದಾಶ್ರಯತ್ವಾಚ್ಚ ಆಶ್ರಯ ಶಬ್ದೇನ ಉಚ್ಯತೆ. ಜಗತ್ತಿಗೂ ಆಶ್ರಯ, ಆ ಕರ್ತೃತ್ವ ಮೊದಲಾದ ಗುಣಗಳಿಗೂ ಆಶ್ರಯ. ಅವನಿಗೆ ಪರಬ್ರಹ್ಮ, ಅವನಿಗೆ ವಾಸುದೇವ ಅಂತೀಗೆಲ್ಲ ಹೇಳ್ತಾರೆ. ಇಲ್ಲಿ ವಾಸುದೇವ ಅಂತ ಆಚಾರ್ಯ ಶಬ್ದ ಪ್ರಯೋಗ ಮಾಡಿದಾರಲ್ಲ, ಅದು ನನಗೆ ಖಂಡಾರ್ಥ ನಿರ್ಣಯ ಅಥವಾ ಕರ್ಮ ನಿರ್ಣಯದಲ್ಲಿ ಒಂದು ಸೌಕರಾಯಣ ಶ್ರುತಿಯನ್ನು ಆಚಾರ್ಯನು ಉದ್ಧರಿಸಿದ್ದಾರೆ ವಾಸುದೇವ ಶಬ್ದದ ಅರ್ಥವನ್ನು ವಿವರಿಸಲಿಕ್ಕೆ. ಅದರ ನೆನಪು ತರಿಸ್ತದೆ. ವೇದಕ್ಕೆ ಅನೇಕ ಅರ್ಥಗಳು ಯುಕ್ತ ಅಂತ ಹೇಳುವಂಥ ಒಂದು ಭಾಗದಲ್ಲಿ ಆ ಸೌಕರಾಯಣ ಶ್ರುತಿಯನ್ನು ಹೇಳ್ತಾರೆ. ವಾನಾತ್ ಸೂತೇರ್ ದೇವನಾಥ್ ವಾಸುದೇವೋ ವಾಸಾದ್ಯುತೇಶ್ಛಾದನಾತ್ ಕ್ರೀಡೆಯಾಚ ಅಥವಾ ವಾ ಪಾಠಾಂತರ ಇದೆ. ಬಲಾದಸುತ್ವಾದ್ ದಾತೃತೋ ವರ್ತನಾಚ್ಚ ತಂ ವಾಸುದೇವಂ ಪ್ರವದಂತಿ ವೇದಾಹ ಅಂತ. ವಾಸುದೇವ ಇತಿ ತದ್ವಿದುಹು ಅಂತ ಇಲ್ಲಿ ಬಂತು. ಇಲ್ಲಿ ವಿದುಹು ಅಂದ್ರೆ ಜ್ಞಾನಿಗಳು ಹೇಳ್ತಾರೆ ಅಥವಾ ವೇದಗಳು ಹೇಳ್ತವೆ. ಇಲ್ಲೇನು ಖಂಡಾರ್ಥ ನಿರ್ಣಯದಲ್ಲಿ ವಾನಾತ್ ಸೂತೆ ಅನ್ನೋ ಮಾತಿನಿಂದ ವಾಸುದೇವ ಶಬ್ದದ ಅರ್ಥವನ್ನು ಹೇಳಿದ್ದಾರೆ. ಅದು ಇಲ್ಲಿ ಬಂದಿರುವ ಕೆಲವು ಅರ್ಥಗಳನ್ನು ಒಳಗೊಂಡಿದೆ ಅನ್ನೋದಕ್ಕಾಗಿ ನನಗೆ ಆ ನೆನಪು ಬಂದಿತ್ತು. ವಾನಾತ್ ಸೂತೇಹೆ, ವಾ ಅಂದ್ರೆ ಜ್ಞಾನರೂಪ ಅಂತ ಅರ್ಥ. ಸೂತೇಹೆ ಅಂದ್ರೆ ಜಗತ್ತನ್ನ ಸೃಷ್ಟಿಸಿರುವವನು ಅಂತ ಅರ್ಥ. ಇದು ನೋಡಿ, ಇಲ್ಲಿ ಜಗತ್ತಿನ ಸೃಷ್ಟಿ ಅಂತ ಬಂತು. ಸೃಷ್ಟಿ ಸ್ಥಿತಿ ಅಪ್ಯಯಾಭಾಸ ಅಂತ, ಅದಕ್ಕಾಗಿ ನೆನಪಿಗೆ ಬಂದದ್ದು. ಮುಂದೆ ದೇವನಾಥ್, ದೇವನ ಅಂದ್ರೆ ಕ್ರೀಡಾದಿ ಗುಣಶಾಲಿ. ಕ್ರೀಡೆ ಅಂದ್ರೆ ಅದೇ ಜಗತ್ತನ್ನು ಪಾಲಿಸುವುದೇ ಅವನಿಗೊಂದು ಕ್ರೀಡೆ, ನಾಶಪಡಿಸುವುದು ಅವನೊಂದು ಕ್ರೀಡೆ. ಯಾರಿಲ್ಲ ಅಂದ್ರು. ದೇವನಾಥ್ ವಾಸುದೇವ, ಇಷ್ಟು ಕಾರಣಗಳಿಂದ ಆತ ದೇವ, ಅಥವಾ ಇಷ್ಟು ಕಾರಣಗಳಿಂದ ತಿಳಿದಿದ್ದರಿಂದ, ಜಗತ್ತನ್ನು ಸೃಷ್ಟಿಸಿರುವುದರಿಂದ, ಮತ್ತೆ ಕ್ರೀಡೆ ಇರುವುದರಿಂದ. ವಾ ಅನ್ನೋದಕ್ಕೊಂದರ್ಥ, ಸು ಅನ್ನೋದಕ್ಕೊಂದರ್ಥ, ದೇವ ಅಂತ ಅನ್ನೋದಕ್ಕೊಂದರ್ಥ. ಮುಂದೆ ವಾಸಾತ್ ದ್ಯುತೇಹೇ ಛಾದನಾತ್ ಕ್ರೀಡೆಯಾಚ ಅಂತ ಇನ್ನೊಂದು ಅರ್ಥ ಹೇಳ್ತಾರೆ. ವಾಸಾತ್ ಜಗತ್ತಿನ ಎಲ್ಲ ಕಡೆ ವ್ಯಾಪಿಸಿರುವುದರಿಂದ. ಆ ಅರ್ಥ ಇಲ್ಲೇನು ಬಂದಿಲ್ಲ. ಇಲ್ಲಿ ಇನ್ನ ಪ್ರಕಾಶಿಸುವವನು ಅಂತ ಅಲ್ಲಿ ಬಂದಿದೆ. ತಾನು ಸ್ವಯಂ ಪ್ರಕಾಶ ರೂಪ, ಜ್ಞಾನ ಪ್ರಕಾಶ ರೂಪ. ಮತ್ತು ಮುಂದೆ ಛಾದನಾಥ್ ಅಂತ ಬಂದಿದೆ. ಛಾದನಾಥ್ ಕ್ರೀಡೆಯಾವ. ಈ ವಾ ಸು ಅನ್ನುವಲ್ಲಿ ಆ ವಾಸು ಅಂದ್ರೆ ಜಗತ್ತಿನಲ್ಲಿ ವ್ಯಾಪಿಸುವವನು ಅಂತ ಅರ್ಥ. ಇದು ಶ್ಲೋಕದ ಆ ಸೌಕರಾಯಣ ಶ್ರುತಿಯ 2ನೇ ಪಾದದ ಅರ್ಥ. ವಾಸು ಅಂದ್ರೆ ಜಗತ್ತಿನಲ್ಲಿ ವ್ಯಾಪಿಸುವವನು, ದೇವ ಅಂದ್ರೆ ಪ್ರಕಾಶಿಸುವವನು. ಇನ್ನ ಮತ್ತೊಂದು ಅರ್ಥ, ವಾಸು ಅಂದ್ರೆ ಜಗತ್ತಿನ ಎಲ್ಲ ಕಡೆ ವ್ಯಾಪಿಸಿರುವವನು, ಜಗತ್ತನ್ನು ವ್ಯಾಪಿಸಿ ಅಜ್ಞಾನದಿಂದ ಎಲ್ಲರನ್ನು ಮುಚ್ಚಿಬಿಟ್ಟಿರುವವನು ಅಂತ. ಇದು ಹೊಸ ಆಚ್ಛಾದನೆ ಅಂತ. ಭಗವಂತ ಜಗತ್ತನ್ನು ಮುಚ್ಚಿದ್ದಾನೆ. ಹೇಗೆ? ತನ್ನ ವ್ಯಾಪ್ತಿಯಿಂದ ಮುಚ್ಚಿದ್ದಾನೆ, ಹೌದು. ಅಜ್ಞಾನದಿಂದ ಮುಚ್ಚಿದ್ದಾನೆ ಅನ್ನೋದು ಈಗಿನ ನಮ್ಮ ಸ್ಥಿತಿಗೆ ಹೊಂದುವಂಥ ಶಬ್ದ. ಈಗೇನು ಸೃಷ್ಟಿ ಸ್ಥಿತಿ ಅಪ್ಯಯಾಭಾಸ ಅಂತ ಮಾತಿದೆ, ಇಲ್ಲಿ 4 ಹೇಳಿದ್ರು. ವಸ್ತುತಃ 8 ತಿಳ್ಕೊಳ್ಬೇಕು ಅಂತ ನಾನು ಹೇಳಿದ್ನಲ್ಲ. ಬನ್ನಂಜ ಗೋವಿಂದಾಚಾರ್ಯರು ಕೂಡ ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ, 8 ತಿಳ್ಕೊಳ್ಬೇಕು ಅಂತ. ಅಲ್ಲಿ ಅಜ್ಞಾನ ಅನ್ನುವುದು ಸೇರಿಯೇ ಇದೆ. ಆ ಅಜ್ಞಾನವನ್ನ ಭಗವಂತ ಜಗತ್ತನ್ನ ಅಜ್ಞಾನದಿಂದ ಕವಿಸ್ತಾನೆ, ಅದನ್ನೇ ವಾಸು ಎಂಬ ಶಬ್ದ ಹೇಳಿದೆ. ದೇವ ಅಂದ್ರೆ ಮತ್ತೆ ಕ್ರೀಡಿಸ್ತಾನೆ ಅಂತ ಅರ್ಥ. ಛಾದನಾಥ್ ಕ್ರೀಡೆಯಾವ. ಬಲಾದ್ ಅಸುತ್ವಾದ್ ದಾತೃತೋ ವರ್ತನಾಚ ಅಂತ 3ನೇ ಪಾದ. ವ ಅಂದ್ರೆ ಬಲರೂಪ, ಸು ಅಂದ್ರೆ ಪ್ರಾಣರೂಪ, ದೇ ಅಂದ್ರೆ ಅಭೀಷ್ಟಗಳನ್ನು ಕೊಡುವವನು, ಮತ್ತು ವ ಅಂದ್ರೆ ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಅಲ್ಲಿ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ, ಜಗತ್ತನ್ನು ಅಜ್ಞಾನದಿಂದ ಮುಚ್ಚಿದ್ದಾನೆ, ಬಂಧದಿಂದ ಮುಚ್ಚಿದ್ದಾನೆ, ಸಾಂಸಾರಿಕ ಬಂಧನದಿಂದ. ಮತ್ತೆ ಕೊನೆಗೆ ದೇ ಮುಕ್ತಿಯನ್ನು ಕೊಡುವ, ಅಭೀಷ್ಟವನ್ನು ಕೊಡುವಂಥವನು. ದಾತೃತಃ ಕೊಡುವುದು ಅಂದ್ರೆ ಅಭೀಷ್ಟವನ್ನು, ಮುಕ್ತಿಯನ್ನು ಕೊಡುವುದೇ ದೊಡ್ಡದು. ಮುಕ್ತಿದಾಯಕ ಅಂತಲೇ ಅವನನ್ನು ಉಪಾಸನೆ ಮಾಡಬೇಕು ನಾವು. ಹೀಗಿಲ್ಲಿ ವಾಸುದೇವ ಅನ್ನೋ ಶಬ್ದ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಇರೋದನ್ನೇನು ತೋರಿಸಿದ್ದಾರೆ, ಅದು
ಆ ಕರ್ಮ ನಿರ್ಣಯದಲ್ಲಿ ಹೇಳಿರುವಂತಹ ವಾಸುದೇವ ಶಬ್ದದ ಅರ್ಥಗಳಿಗೆ ಸ್ವಲ್ಪ ಹೊಂದಾಣಿಕೆ ಕಾಣ್ತದೆ. ಅದಕ್ಕಾಗಿ ಅದನ್ನು ನೆನಪು ಮಾಡ್ಕೊಂಡು ಹೇಳಿದ್ದೇನೆ. ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಆಭಾಸ ಅಂದರೆ ಸೃಷ್ಟಿ, ಮತ್ತೆ ವೀರರಾಘವರ ವ್ಯಾಖ್ಯಾನದಲ್ಲಿ ಆಭಾಸ ಅಂದರೆ ಜಗತ್ತಿನ ಆವಿರ್ಭಾವ. ಎರಡೂ ಒಂದೇ ಕಾಣಿಸ್ತದೆ. ಇನ್ನು ಮುಂದೆ ಭಾಗವತದ ಪಾಠದ ಬಗ್ಗೆ ವಿಮರ್ಶೆ ನೋಡೋಣ. ಗೋವಿಂದಾಚಾರ್ಯ ಅದನ್ನು ಮಾಡಿದ್ದಾರೆ. ನನಗೂ ಇದ್ದಂಥ ಗೊಂದಲ ಅಲ್ಲಿ ಪರಿಹಾರ ಕಂಡಿದೆ. ಆಭಾಸಶ್ಚ ನಿರೋಧಶ್ಚ, ಈಗ ನಾವು ಇಲ್ಲಿವರೆಗೆ ನೋಡಿದಂತೆ ತ್ರಯಮೀಯತೆ ಅಂತ ನಾವು ನೋಡಿದ ಪಾಠದಲ್ಲಿ, ಯತಃ ತತ್ ತ್ರಯಂ ಈಯತೆ, ತ್ರಯಂ ಅಂದ್ರೆ 3 ಅಂತ. ಆದರೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನು ಯಾವುದನ್ನು ಸ್ಪಷ್ಟಪಡಿಸಿಲ್ಲ. ಬೇರೆ ವೀರರಾಘವರು ಮೊದಲಾದವರು ಪಾಠಕ್ಕನುಸಾರವಾಗಿ ಯತಶ್ಚ ಅಧ್ಯವಸೀಯತೆ ಅಂತ ಹೀಗೆ ಕಂಡುಬರ್ತದೆ. ಗೋವಿಂದಾಚಾರ್ಯ ಪರಿಗ್ರಹ ಮಾಡಿರುವ ಪಾಠದಲ್ಲಿ ಆಭಾಸಶ್ಚ ನಿರೋಧಶ್ಚ ಯತಃ ತತ್ ಯತ್ರ ಮೀಯತೆ ಅಂತ. ತ್ರಯಂ ಈಯತೆ ಅಂತೇನು ಯಾದವಾರ್ಯ ವ್ಯಾಖ್ಯಾನದಲ್ಲಿದೆ 3 ಅಂತ. ಸೃಷ್ಟಿ ಮತ್ತು ಸ್ಥಿತಿಯನ್ನ ಒಂದೊಂದು ಪರಿಗಣನೆ ಮಾಡಿದ್ದಾರೆ. ಆಭಾಸ ಮತ್ತು 2ನೇದ್ದು, ನಿರೋಧ ಅನ್ನೋದು 3ನೇದ್ದು. ಹೀಗೆ 3 ಅನ್ನೋದನ್ನ ಅವ್ರು ಹೊಂದಾಣಿಕೆ ಮಾಡಿದಾರಲ್ಲ, ಅದ್ರ ಬಗ್ಗೆ ಒಂದಿಷ್ಟು ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಸ್ವಚ್ಛವಾದ ಪಾಠವನ್ನು ತಿಳ್ಕೊಳ್ಳೋದು ಕಷ್ಟ. ಯಥಶ್ಚ ಅಧ್ಯವಸೀಯತೆ ಅಂತೇನು ಬೇರೆಯವರ ಪಾಠ ಇದೆ, ಇತರ ಮತೀಯರ ಪಾಠ, ಅದು ಚೆನ್ನಾಗಿದೆ. ಯತಃ ತತ್ ಯತ್ರ ಮೀಯತೆ, ಮೀಯತೆ ಅಂದರೆ ತಿಳಿಯಲ್ಪಡ್ತದೆ, ಅಥವಾ ಅಧ್ಯವಸೀಯತೆ ಅಂದ್ರೂ ತಿಳಿಯಲ್ಪಡ್ತದೆ ಅಂತಲೇ ಅರ್ಥ. ಈ 2 ಪಾಠಗಳು ಚೆನ್ನಾಗಿವೆ. ಯಾದವಾರ್ಯ ಇಟ್ಕೊಂಡ ಪಾಠದಲ್ಲಿ ಈಯತೆ ಅಂತ, ತ್ರಯಂ ಈಯತೆ, ತ್ರಯ ಅಂದ್ರೆ 3, ಈಯತೆ ಅಂದ್ರೆ ತಿಳಿಯಲ್ಪಡ್ತದೆ. ಗೋವಿಂದಾಚಾರ್ಯ ಇಟ್ಕೊಂಡ ಪಾಠದಲ್ಲಿ ಯತ್ರ ಮೀಯತೆ, ಅದು ಮಾಂಗ್ಮಾನ್ಯ ಧಾತು. ಬೇರೆಯವರು ಇಟ್ಕೊಂಡ ಪಾಠದಲ್ಲಿ ಅಧ್ಯವಸೀಯತೆ ಅಂತ, ಅದು ಅಧೀತ್ಯುಪಸರ್ಗಪೂರ್ವಕ ಅವ ಇತ್ಯುಪಸರ್ಗ ದ್ವಯಪೂರ್ವಕ ಶದಲು ಧಾತು, ಅದು ಬೇರೆ ಆಗ್ತದೆ. ಇಷ್ಟೆಲ್ಲ ಇದೆ. ಅದರಲ್ಲಿ ನೀವು ಅಧ್ಯವಸೀಯತೆ ಅಂತಾದರೂ ಇಟ್ಕೊಳ್ರಿ, ಅಥವಾ ಯತ್ರ ಮೀಯತೆ ಅಂತಾದರೂ ಇಟ್ಕೊಳ್ರಿ. ಇಲ್ಲೇನು ಯಾದವಾರ್ಯ ಇಟ್ಕೊಂಡದ ಪಾಠ ಇದೆ ಏತ ತ್ರಯಮೀಯತೆ ಅಂತ. ಆ ತ್ರಯ ಅನ್ನುವುದಂತೂ ಅಷ್ಟು ಸರಿ ಹೊಂದೋದಿಲ್ಲ. ನನಗೂ ಅದು ಸಮಾಧಾನ ಕೊಡಲಿಲ್ಲ ಆ ಪಾಠ. ಅದಕ್ಕಾಗಿ ಇದನ್ನೆಲ್ಲ ಹೇಳಬೇಕಾಯ್ತು. ಗೋವಿಂದಾಚಾರ್ಯ ಏನು ಹೇಳಿದ್ದಾರೆ ನೋಡೋ ಪ್ರಸಂಗ ಬಂದಾಗ ಅವರನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ತ್ರಯಂ ಈಯತೆ ಅನ್ನುವ ಪಾಠ ಇದು ಸರಿಯಾದ ಪಾಠ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಯಾದವೇಂದ್ರ ತೀರ್ಥರು ಏನು ಹೇಳಿದ್ದಾರೆ, ಅನಂತ ತೀರ್ಥರು ಏನು ಹೇಳಿದ್ದಾರೆ ಅಂತ ನೋಡಬೇಕು. ನಿರೋಧ ಅಂದ್ರೆ ದೇಹ ಬಂಧ ಪರಿಹಾರ, ಅದೇ ಲಯ. ದೇಹದಿಂದ ನಮಗೇನು ಬಂಧನ ಇದೆ ಅದು ಹೋಗೋದು. ಅದರಿಂದ ಸೃಷ್ಟಿಯನ್ನು ನಾವು ತಿಳ್ಕೊಳ್ಬೇಕು. ಸೃಷ್ಟಿ ಮೊದಲಾಗಿದ್ರೆ, ದೇಹದ ಸೃಷ್ಟಿ ಮೊದಲಾಗಿದ್ರೆ ಆಮೇಲೆ ದೇಹದ ಬಂಧ ಹೋಗ್ಲಿಕ್ಕೆ ಸಾಧ್ಯ. ಚ ಅನ್ನೋದ್ರಿಂದ ಸ್ಥಿತಿಯನ್ನು ತಗೊಳ್ಬೇಕು, ಪಾಲನೆಯನ್ನು ಕೂಡ. ಆಭಾಸ ಅಂದ್ರೆ ಜ್ಞಾನ ಪ್ರಾಪ್ತಿ. ಇವೆಲ್ಲವೂ ಕೂಡ ಯತಃ ಯಾರ ಆಶ್ರಯದಿಂದ ಆಗ್ತವೋ, ಯತ್ರ ಯಾವ ಭಗವಂತನಲ್ಲಿ ಆ ಜಗತ್ತೆಲ್ಲವೂ ಕೂಡ ಮೀಯತೆ ಅಂದ್ರೆ ಯದಾಧಾರೇಣ ವರ್ತದೆ, ಯಾವ ಭಗವಂತನನ್ನು ಆಶ್ರಯಿಸಿಕೊಂಡು ಇದೆ ಎಂಬುದಾಗಿ ತಿಳಿಯಲ್ಪಡ್ತದೋ, ಮೀಯತೆ ಅಂದ್ರೆ ಇದೆ ಎಂಬುದಾಗಿ ತಿಳಿಯಲ್ಪಡುವುದು, ಅಂತಹ ಭಗವಂತನೇ ವ್ಯಾಪ್ತ ಅಂತ. ನಿರತಿಶಯ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತನೇ ಆಶ್ರಯ ಅಂತ ಕರೆಸ್ಕೋತಾನೆ ಅಂತ ಬರೆದಿದ್ದಾರೆ. ಮೀಯತೆಯನ್ನು ಪಾಠಕ್ಕೆ ಅವರು ಹೀಗೆ ಬೆಲೆ ಕೊಟ್ಟಿದ್ದಾರೆ. ಅನಂತ ತೀರ್ಥರು ಹೇಳುವಂತೆ ಜಗತ್ತಿನ ಆಭಾಸ ಅಂದ್ರೆ ಸೃಷ್ಟಿ ಅಂತ ಅರ್ಥ ಬರೆದಿದ್ದಾರೆ. ಆದರೆ ಆ ಥರ ಸೃಷ್ಟಿ ಅಂತ ಅರ್ಥ ಬರೆಯುವುದೇನಿದೆ ಆಚಾರ್ಯರ ಭಾಗವತ ತಾತ್ಪರ್ಯಕ್ಕೆ ಹೊಂದಾಣಿಕೆ ಆಗುವಂಥದ್ದಲ್ಲ. ಯಾದವೇಂದ್ರರ ವ್ಯಾಖ್ಯಾನದಂತೆ ಜ್ಞಾನಪ್ರಾಪ್ತಿ ಅಂತ ಏನು ಅರ್ಥ ಇದೆ, ಆಭಾಸ ಅಂದ್ರೆ ಜ್ಞಾನಪ್ರಾಪ್ತಿ, ಆ ಮತವೇ ಹೊಂದುತ್ತದೆ. ಕೊನೆಗೆ ಗೋವಿಂದಾಚಾರ್ಯರು
ಅಥ ಚ ಸೃಷ್ಟ್ಯಾದ್ಯ ಅಷ್ಟಕಮೇವ ಮೂಲೆ ವಿವಕ್ಷಿತಮಿತಿ ವಕ್ತುಂ ಶಕ್ಯತೆ. ಒಟ್ಟಾರೆ 8 ತಿಳ್ಕೊಳ್ಬೇಕು. ಸರಿ, ಆಭಾಸ ಅನ್ನೋ ಶಬ್ದದಿಂದ ಮೊದಲು ಸೃಷ್ಟಿ ಅಂತ ತಗೊಳ್ಳೋಣ. ಸೃಷ್ಟಿ ಆದಮೇಲೆ ಆಭಾಸ ಅಚ್ಚ ಅಂತಿದ್ದಾರೆ, ಅಚ್ಚ ಅಂತ ಅಲ್ಲಿ ಚಕಾರ ಇರುವುದರಿಂದ ಪಾಲನೆ ಅಂತ ತಗೊಳ್ಳೋಣ. ನಿರೋಧ ಅಂದರೆ ಸಂಹಾರ ಅಂತ ಅರ್ಥ ಇಟ್ಕೊಳ್ಳೋಣ. ನಿರೋಧ ಅನ್ನೋದಕ್ಕೆ ತಡೆ ಅಂತ ಅರ್ಥ ಇರೋದ್ರಿಂದ ನಿಯಮನ ಅನ್ನೋದನ್ನು ತಗೊಳ್ಳೋಣ. ಉತ್ಪತ್ತಿ ಸ್ಥಿತಿ ಸಂಹಾರಾಹ ನಿಯತಿ ಅಂತಲ್ಲಿದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಆ ನಿಯತಿ ಅನ್ನುವುದೇ ಇಲ್ಲಿ ನಿಯಮನ. ಅಥವಾ ನಿರೋಧ ಎಂಬ ಶಬ್ದದಿಂದ ಸಂಹಾರವನ್ನು ಇಟ್ಕೊಂಡು ಚ ಎಂಬ ಶಬ್ದದಿಂದ ನಿಯಮನವನ್ನು ನಾವು ತಗೊಳ್ಬಹುದು. ಮತ್ತೊಂದ್ಸರಿ ಆಭಾಸ ಅನ್ನೋ ಶಬ್ದವನ್ನು ಆವೃತ್ತ ಮಾಡಿಕೊಂಡ್ರೆ ಅದಕ್ಕೆ ಜ್ಞಾನ ಅಂತ ಅರ್ಥ ಆಗ್ತದೆ. ನಿರೋಧ ಅನ್ನೋ ಶಬ್ದವನ್ನು ಮತ್ತೊಂದ್ಸರಿ ತಗೊಂಡ್ರೆ ಅದಕ್ಕೆ ತಡೆ ಅಂದರೆ ಅಜ್ಞಾನ ಅಂತ ಅರ್ಥ ಆಗ್ತದೆ. ಜ್ಞಾನಂ ಆವೃತ್ತಿ. ಮುಂದೆ ನಿರೋಧ ಅಂದರೆ ಅಜ್ಞಾನ, ಬಂಧ. ಬಂಧ ಮೋಕ್ಷ, ಕೊನೆಯದಾಗಿ ಮುಕ್ತಿಯನ್ನು ಹೇಳಿದ್ದಾರೆ ಆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ. ಹೀಗೆ ಎಲ್ಲವನ್ನು ಕೂಡ ಹೊಂದಿಸಿ ತಿಳ್ಕೊಳ್ಬಹುದು ಅಂತ ಅದರ ಅಭಿಪ್ರಾಯ ಗೊತ್ತಾಗ್ತದೆ. ಯಾದವಾರ್ಯರು ಮತ್ತು ವಿಜಯಧ್ವಜರಿಬ್ಬರು ಕೂಡ ತ್ರಯ ಅಂತ ತಗೊಂಡಿದ್ದಾರೆ. ಆ ಪಾಠಗಳನ್ನೇ ಇಟ್ಕೊಳ್ಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ದರೆ ಈ ಪ್ರವಚನವನ್ನು ನನ್ನ ಮೂಲಕ ಕೇಳಿದವರು ಕೂಡ ನನ್ನ ಅಭಿಪ್ರಾಯವನ್ನೇನು ಒಪ್ಪಬೇಕಾಗಿಲ್ಲ. ತ್ರಯ ಅನ್ನುವುದೇ ನಿಮ್ಗೆ ಚೆನ್ನಾಗಿರುವುದಾದರೆ ಹಾಗೇ ಇಟ್ಕೊಳ್ರಿ. ನನಗೆ ತ್ರಯ ಅನ್ನೋ ಪಾಠ ಚೆನ್ನಾಗಿ ಕಾಣಲಿಲ್ಲ, ಅದ್ರ ಬಗ್ಗೆ ಗೊಂದಲ ಇತ್ತು, ಯಾಕೆ ಹೀಗೆ ಹೇಳಿದ್ದಾರೆ ಅಂತ. ಗೋವಿಂದಾಚಾರ್ಯ ವ್ಯಾಖ್ಯಾನ ನೋಡಿದಾಗ ಆ ತ್ರಯ ಅನ್ನೋ ಪಾಠ ಇಟ್ಕೊಳ್ಬೇಕಾಗಿಲ್ಲ ಅಂತ ಸಿದ್ಧ ಆಯಿತು. ಕಂಡು ಬಂದಿರುವ ಈ ಉಪಲಬ್ಧ ಇರುವ ಎಲ್ಲ ಪಾಠಗಳಂತೂ ಸರಿಯಾಗಿರುವುದು ಸಾಧ್ಯವೇ ಇಲ್ಲ. ಯಾವ್ದಾದ್ರು ಒಂದು ತಪ್ಪಿರ್ಬೇಕು, ಯಾವ್ದಾದ್ರು ಒಂದನ್ನು ರಿಜೆಕ್ಟ್ ಮಾಡಬೇಕಾಗ್ತದೆ. ಹಾಗೆ ಮಾಡುವುದೇ ಆದಲ್ಲಿ ಯತ್ ತ್ರಯಂ ಈಯತೆ ಅನ್ನೋದ್ರ ಬದಲು ಯತ್ರ ನೀಯತೆ ಅನ್ನೋ ಆ ಪಾಠವನ್ನು ಇಟ್ಕೊಳ್ಳೋದು ಒಳ್ಳೆಯದು. ವೇದವ್ಯಾಸರಂತೂ ಒಂದೇ ರೀತಿ ಬರೆದಿರುವುದು ಸಾಧ್ಯ. ಕೆಲವು ಕಣ್ತಪ್ಪಿನಿಂದ ಆಮೇಲೆ ಬಂದಿರುವ ಸಾಧ್ಯತೆ ಇದೆ. ಹಾಗೆ ಕೆಲವನ್ನು ಬಿಡುವ ಪ್ರಸಂಗ ಬಂದಾಗ ತ್ರಯಂ 3 ಈಯತೆ ತಿಳಿಯಲ್ಪಡ್ತದೆ ಅನ್ನೋದನ್ನು ಬಿಡುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೀಗೆ ಭಗವಂತನನ್ನ ಸರ್ವಾಶ್ರಯ ಅಂತ ಹೇಳುವಂಥ ಒಂದು ತುಂಬ ಸುಂದರವಾದ ಶ್ಲೋಕ ಅದು. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಎನ್ನ ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.